ರಾಮನಗರದ ಚನ್ನಪಟ್ಟಣದಲ್ಲಿ ಪದೇ ಪದೇ ಕಾಡಾನೆ ದಾಳಿ ಹೆಚ್ಚಾಗ್ತಾ ಇದೆ. ಅರಣ್ಯ ಸಚಿವ ಖಂಡ್ರೆ ವಿರುದ್ಧ ಶಾಸಕ ಯೋಗೇಶ್ವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ಕಾಡಾನೆ ದಾಳಿ ಹೆಚ್ಚಾಗ್ತಾ ಇದೆ. ಅರಣ್ಯ ಸಚಿವ ಖಂಡ್ರೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಾಗಿದೆ. ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರದ್ದೇ ಪಾರ್ಟಿಯ ಸಚಿವರ ವಿರುದ್ಧ ಅರಣ್ಯ ಸಚಿವ ಮಾತು ಕೊಟ್ಟು ಮಾತಿನ ಪ್ರಕಾರ ನಡೆದುಕೊಂಡಿಲ್ಲ. 3-4 ಬಾರಿ ಕಾಡಾನೆ ಉಪಟಳದ ಬಗ್ಗೆ ದೂರನ್ನ ನೀಡಿದ್ದೇವೆ. ಕ್ರಮ ವಹಿಸುವಂತೆ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾಗಿ ಪ್ರಯೋಜನ ಆಗಿಲ್ಲ. ಅರಣ್ಯದ ಅಂಚಿನಲ್ಲಿ ಟ್ರಂಚ್ ಮತ್ತು ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು. ಮನವಿ ಮಾಡಿದ್ರೂ ಕೂಡ ಕ್ರಮ ವಹಿಸದೇ ಇರೋದು ನಮಗೆ ತುಂಬಾ ನೋವಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗಮನಕ್ಕೆ ತರ್ತೇವೆ. ಅರಣ್ಯ ಸಚಿವರ ಜೊತೆಯಲ್ಲಿ ಸಭೆ ಮಾಡಿ ವಿಸ್ತೃತ ಚರ್ಚೆಯನ್ನ ಮಾಡ್ತೇವೆ. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅಂತ ಯೋಗೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆನಲ್ಲೇ ಕಾಡಾನೆಗಳ ಹಾವಳಿ ಮಿತಿಮೀರ್ತಾ ಇದೆ. ನನಗೆ ಮಂತ್ರಿಗಳು 2-3 ಸಾರಿ ಮಾತು ಕೊಟ್ರು. ಅವರು ಮಾತಿನ ಪ್ರಕಾರ ಇದ್ರ ಬಗ್ಗೆ ಅವರು ಕ್ರಮ ವಹಿಸ್ತಾ ಇಲ್ಲ. ಏನ್ ನೇರ ಆಪಾದನೆ ಅಂತಲ್ಲ, ನಮ್ಗೆ ಆಗ್ತಾ ಇರ್ತಕ್ಕಂಥ ನೋವು. ನಾನು 3-4 ಬಾರಿ ಅವ್ರಿಗೆ ಕೇಳ್ಕೊಂಡೆ, ಸರ್ ನಮ್ಮ ಜಿಲ್ಲೆನಲ್ಲಿ ಬಹಳ ಹಾವಳಿ ಇದೆ, ತಾವೇನಾದ್ರು ಇಲಾಖೆಯಿಂದ ಕ್ರಮ ತಗೋಬೇಕು ಅಂತ ಹೇಳಿ. ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಗಮನ ತಗೋಬೇಕು. ನಾನು ಅವ್ರಿಗೆ ಮತ್ತೊಮ್ಮೆ ಈಗ ಹೋಗಿ ಮನವಿ ಮಾಡ್ತೀನಿ. ಕೆಲಸ ಆಗ್ತಾ ಇದೆ, ಇನ್ನೊಂದಷ್ಟು ಸಂಪನ್ಮೂಲದ ಕೊರತೆ ಇದೆ, ಅದೆಲ್ಲ ಕೊಟ್ಟು ಕಾಡಿನಿಂದ ನಾಳೆಗೆ ಬರದಂಗೆ ತಡಿಬೇಕು. ಅದು ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ಬನ್ನೇರುಘಟ್ಟದಿಂದ ಕಾವೇರಿ ವೈಲ್ಡ್ ಲೈಫ್ ಉದ್ದಕ್ಕೂನುವೆ ಟ್ರೆಂಚ್ ಮಾಡಬೇಕು. ಮತ್ತೆ ಆಫ್ರಿಕನ್ ಫೆನ್ಸ್ ಏನು ರೈಲ್ವೆ ಬ್ಯಾರಿಕೇಡ್ ಹಾಕಿ ಅದನ್ನ ಬೇರ್ಪಡಿಸದೆ ಹೋದ್ರೆ ಇದು ತೊಂದರೆ ಇದ್ದುತ್ತೆ. ನಮಗೂ ತುಂಬಾ ನೋವಾಗ್ತಾ ಇದೆ. ನಮ್ದೆಲ್ಲಾ ಪ್ರಯತ್ನಗಳಿಗೂ ಕೂಡ ಏನು ಫಲ ಸಿಗ್ತಾ ಇಲ್ಲ. ನಾನು ಮಾನ್ಯ ಡಿ ಕೆ ಶಿವಕುಮಾರ್ಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ನಾಳೆ ಹೋಗಿ ಮನವಿ ಮಾಡ್ಕೋತೀನಿ. ಮತ್ತೆ